ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಬಂಧನಕ್ಕೆ ಒಳಗಾಗಿದ್ದಂತಹ ಡಿಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಗೆ ಹೋಗಿ ಬಂದಿದ್ರು 6 ವರ್ಷಗಳ ಹಿಂದೆ. ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಇದು. ಆದ್ರೆ ಡಿಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿದ್ ಯಾಕೆ ಗೊತ್ತಾ? ಅವತ್ತು ದೆಹಲಿಯಿಂದ ಡಿಕೆ ಶಿವಕುಮಾರ್ಗೆ ಒಂದು ಫೋನ್ ಬಂದಿರುತ್ತೆ. ಆ ಫೋನ್ ಮಾಡಿದ್ ಯಾರು? ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ತಿಹಾರ್ ಜೈಲಿಗೆ ಹೋಗಿ ಬಂದಿದ್ರು ಡಿಕೆ ಶಿವಕುಮಾರ್ ಅವರು 6 ವರ್ಷಗಳ ಹಿಂದೆ. ಹೆಚ್ಚು ಕಡಿಮೆ 48 ದಿನಗಳ ಕಾಲ ಜೈಲಲ್ಲಿದ್ದು ಬರ್ತಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿದ್ದಕ್ಕೆ ಕಾರಣ ಏನು? ಅವತ್ತು ದೆಹಲಿಯಿಂದ ಒಂದು ಫೋನ್ ಕಾಲ್ ಬಂದಿರುತ್ತೆ ಡಿಕೆ ಶಿವಕುಮಾರ್ಗೆ. ಆ ಫೋನ್ ಮಾಡಿದ್ಯಾರು? ಡಿಕೆ ಶಿವಕುಮಾರ್ಗೆ 2 ಆಯ್ಕೆ, 2 ಆಪ್ಷನ್. ಎರಡನೇ ಆಯ್ಕೆ ಇದೆಯಲ್ಲ, ಅದು ಅತಿ ಭಯಂಕರ. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಯಾಕೆ ಜೈಲಿಗೆ ಹೋಗಿದ್ರು, ಅವರಿಗೆ ಕೊಟ್ಟಿದ್ದಂತಹ ಆಯ್ಕೆ ಏನು, ಆ ಫೋನ್ ಕಾಲ್ ದೆಹಲಿಯಿಂದ ಬಂದಿದ್ದು ಯಾರದ್ದು ಅನ್ನುವಂತ ವಿಚಾರವನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವತ್ತು ನಾನು ಕನಕಪುರದಲ್ಲಿದ್ದೆ, ಆಗ ನನಗೆ ಒಂದು ಫೋನ್ ಕಾಲ್ ಬಂತು. ಬಿಜೆಪಿಗೆ ಸೇರೋದಕ್ಕೆ ಕೆಲವು ಶಾಸಕರು ರಾಜೀನಾಮೆ ಬಗ್ಗೆ ನನಗೆ ವಿಚಾರ ಗೊತ್ತಾಗುತ್ತೆ. ಅವತ್ತು ನಾನು ಕನಕಪುರದಲ್ಲಿದ್ದೆ, ಆಗ ನನಗೆ ಒಂದು ಫೋನ್ ಕಾಲ್ ಬಂತು. ಬಿಜೆಪಿಗೆ ಸೇರೋದಕ್ಕೆ ಕೆಲವು ಶಾಸಕರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ನಾನು ಕನಕಪುರದಿಂದ ಓಡೋಡಿ ಬೆಂಗಳೂರಿಗೆ ಬರ್ತೀನಿ. ರಾಜೀನಾಮೆ ನೀಡಲು ಹೋಗಿದ್ದ 5-6 ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ. 5 ರಿಂದ 6 ಶಾಸಕರನ್ನ ನನ್ನ ಕ್ವಾರ್ಟರ್ಸ್ಗೆ ಕರ್ಕೊಂಡು ಬಂದೆ. ಆಗ ನನಗೆ ದೆಹಲಿಯಿಂದ ಒಂದು ಫೋನ್ ಕಾಲ್ ಬಂತು. ಬಿಜೆಪಿ ನಾಯಕರೊಬ್ರು ಫೋನ್ ಮಾಡ್ತಾರೆ, ಆದ್ರೆ ಆತನ ಹೆಸರನ್ನ ಡಿಕೆ ಶಿವಕುಮಾರ್ ಅವರು ಹೇಳಿಲ್ಲ, ಬಹಿರಂಗ ಪಡಿಸಿಲ್ಲ. ಆದಾಯ ತೆರಿಗೆ ಇಲಾಖೆ ಆಡಿಟರ್ ಅಂತ ಫೋನ್ ಮಾಡಿದ್ರು. ಫೋನ್ ಮಾಡಿದ್ದವನು ನನಗೆ 2 ಆಪ್ಷನ್ ಕೊಟ್ಟಿದ್ದ. ಒಂದು ಆಪ್ಷನ್ ನಂಬರ್ 1, DCM ಆಗ್ತೀರಾ. ಎರಡನೇ ಆಪ್ಷನ್ ಇಲ್ಲ ಅಂತಂದ್ರೆ ಜೈಲಿಗೆ ಹೋಗ್ತೀರಾ. ಎರಡರಲ್ಲಿ ಯಾವ್ದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಆತ ಹೇಳ್ದ. ಜೊತೆಗೆ ನನ್ನ ಜೊತೆಗಿದ್ದ ಶಾಸಕರನ್ನ ವಾಪಸ್ ಕಳಿಸೋದಕ್ಕೆ ಹೇಳ್ದ. ಆದ್ರೆ ನಾನು ಹಾಗೆ ಮಾಡಲಿಲ್ಲ, ಜೈಲಿಗೆ ಹೋಗ್ತೀನಿ ಅಂತ ಹೇಳಿದೆ. ಅಂದ್ರೆ ಎರಡನೇ ಆಪ್ಷನ್, ಸ್ಥಾನಮಾನಕ್ಕಿಂತ ಪಕ್ಷ ನಿಷ್ಠೆ ಮುಖ್ಯ ಅಂತ ಆ ನಿರ್ಧಾರಕ್ಕೆ ಬಂದೆ. ಅಂದು ನಾನು ಮನಸ್ಸು ಮಾಡಿದ್ರೆ DCM ಆಗಬಹುದಿತ್ತು, ಆದ್ರೆ ಪಕ್ಷ ನಿಷ್ಠೆ ಅಂತ ನಾನು DCM ಪದವಿಯನ್ನ ಒಪ್ಪಲಿಲ್ಲ. ಸಿಂಬಲ್ ಆಫ್ ಲಾಯಲ್ಟಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಈ ವಿಚಾರವನ್ನ ಹೇಳಿದ್ದಾರೆ. 6 ವರ್ಷಗಳ ಹಿಂದೆ 48 ದಿನಗಳ ಕಾಲ ತಿಹಾರ್ ಜೈಲಲ್ಲಿ ಇದ್ದು ಬಂದಂತಹ ಡಿಕೆ ಶಿವಕುಮಾರ್ ಅವರು ಯಾವ ಕಾರಣಕ್ಕೆ ಅವರು ಜೈಲಿಗೆ ಹೋಗಿದ್ರು, ಯಾರು ಫೋನ್ ಮಾಡಿದ್ರು, ಆದ್ರೆ ಹೆಸರನ್ನ ಬಹಿರಂಗ ಪಡಿಸಿಲ್ಲ. ಬದಲಿಗೆ ಬಿಜೆಪಿಯ ನಾಯಕರೊಬ್ರು ಕಾಲ್ ಮಾಡಿದ್ರು, 2 ಆಪ್ಷನ್ ಅನ್ನ ಕೊಟ್ಟಿದ್ರು ಅಂತ ಈ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು.
ಪಕ್ಷದ ಕೆಲವು ಶಾಸಕರು ಹೋದಾಗ ಬಾಂಬೆ ವಿಚಾರ ಬಂತಾಯ್ತು. ಬಾಂಬೆಕಿನ್ನ ವಿಚಾರ ನಾನು ಕನಕಪುರದಲ್ಲಿದೆ, ಕೆಲವು ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ, ಅವ್ರಿಗೆ ಗೊತ್ತು. ಓಡಿ ಬಂದೆ. ಅಸೆಂಬ್ಲಿ ಇಲ್ಲಿ 10 ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡಕ್ ಹೋಗಿದ್ರು. ಬಂದೆ ನಾನು ಕನಕಪುರದಲ್ಲಿದ್ದಾಗ. ಬಂದು ಒಂದ್ 5-6 ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನಾನು ಕ್ವಾರ್ಟರ್ಸ್ಗೆ. ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು. ಬಿಜೆಪಿಯಿಂದ ಯಾರಿಂದ ಬಂತು ನಾನು ಹೆಸರು ಹೇಳಕ್ ಬೇಡ ಈಗ. ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನ್ಗೆ ಮಾತಾಡ್ಸಿದ್ರು. ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ. ಒಬ್ಬ DG ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿ ಇದ್ದಾನೆ, ನೀವು ಡೆಪ್ಟಿ CM ಆಯ್ತೀರಾ ಇಲ್ಲ ಜೈಲ್ಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ರು ವಾಪಸ್ ಕಳಿಸಿರೋ ಅಂತೇಳಿ. ಸೊ ನಾನು ನನ್ನ ತಮ್ಮ ಇದ್ದ. ಏನ್ ಮಾಡ್ತೀರಿ, ಪಕ್ಷದ ನಿಷ್ಠೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನ ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದ್ರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದ್ರು. ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ಅವತ್ತು ಆಗ್ಬೋದಾಗಿತ್ತು, ಇನ್ನೇನೇನ್ ಆಗ್ತಿತ್ತೋ ರಾಜಕೀಯ ಗೊತ್ತಿಲ್ಲ. ನಾನು ನನ್ನಂದಂತ ಪಕ್ಷದ ಕಾರ್ಯಕರ್ತರು ಸಿದ್ಧಾಂತ ಬೆಳೆದುವಂತ ಹಾದಿ ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನನ್ನ ಜೊತೆ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಕಾಂಗ್ರೆಸ್ ಅಂದರೆ ಡಿ ಕೆ ಶಿ ಅಂದರೆ ಕಾಂಗ್ರೆಸ್, ಆಮೇಲೆ ಟ್ರಬಲ್ ಶೂಟರು ಬಂಡೆ, ಇದಕ್ಕೆಲ್ಲ ಯಾಕೆ ಅವ್ರಿಗೆ ನಾವು ಕರಿತೀವಿ ಅಂತೇಳಿ ಅದಕ್ಕೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಬಟ್ ಈ ಕಾರ್ಯಕ್ರಮದಲ್ಲಿ ಒಂದು ವಿಚಾರ, ಅವರು 6 ವರ್ಷದ ಹಿಂದೆ ಜೈಲಿಗೆ ಹೋಗಿದ್ದು ಯಾಕೆ, ಯಾರು ಕರೆ ಮಾಡಿದ್ರು, ಏನು ಹೇಳಿದ್ರು ಅಂತ ಹೇಳಿದಾರಲ್ಲ, ಬೇರೆ ಏನೆಲ್ಲ ವಿಚಾರಗಳನ್ನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ವೀರೇಶ್, ಪ್ರಭು, DCM DK ಶಿವಕುಮಾರ್ ಅವರ ಆತ್ಮಕಥನ ಅಂದರೆ ಅವರ ಇಡೀ ಜೀವನದ ಕುರಿತಂತೆ ಇವತ್ತು ಒಂದು ಪುಸ್ತಕ ಬಿಡುಗಡೆ ಆಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಒಂದು ಕಡೆ ನವೆಂಬರ್ ಕ್ರಾಂತಿ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರುವಂಥದ್ದು, ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರು ಎಷ್ಟೊಂದು ಪ್ರಮಾಣದಲ್ಲಿ ಪಕ್ಷನಿಷ್ಠರಾಗಿದ್ದಾರೆ ಮತ್ತು ದ ಸಿಂಬಲ್ ಆಫ್ ದ ಲಾಯಲಿಟಿ DK ಶಿವಕುಮಾರ್ ಅಂತ ಹೇಳಿ ಪುಸ್ತಕ ಬಿಡುಗಡೆ ಆಗಿರುವಂಥದ್ದು. ಇನ್ನೊಂದು ಕಡೆ ಆ ಪುಸ್ತಕದಲ್ಲಿ 2-3 ವಿಚಾರಗಳ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲೇ DCM DK ಶಿವಕುಮಾರ್ ಅವರು ಸಾಕಷ್ಟು ಭಾವುಕರಾಗಿ ಒಂದು ಕಡೆ ಮಾತನಾಡ್ತಾರೆ. ಏನಂತಂದ್ರೆ DCM DK ಶಿವಕುಮಾರ್ ಅವರು 6 ವರ್ಷಗಳ ಹಿಂದೆ ತಿಹಾರ್ ಜೈಲಿಗೆ ಹೋದಂಥ ವಿಚಾರವನ್ನು ಅವರು ಇವತ್ತು ಪ್ರಸ್ತಾಪವನ್ನು ಮಾಡಿರುವಂಥದ್ದು. DCM DK ಶಿವಕುಮಾರ್ ಅವರು 2019 ಸಂದರ್ಭದಲ್ಲಿ ರಾಜ್ಯದಲ್ಲಿ BJP ಮತ್ತು JDS, ಕಾಂಗ್ರೆಸ್ ಮತ್ತು JDS ಸರ್ಕಾರ ಏನಿತ್ತು, ಆ ಸಂದರ್ಭದಲ್ಲಿ 17 ಶಾಸಕರುಗಳು ಕಾಂಗ್ರೆಸ್ ಮತ್ತು JDS ಅನ್ನು ತೊರೆದು ಮುಂಬೈಗೆ ಹೋಗಿದ್ರು. ಆ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾದಂಥ, ಶಾಸಕರುಗಳ ಮನವೊಲಿಸಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರ ಮೇಲೆ ಒತ್ತಡ ಹೇಗೆ ಬಂತು ಮತ್ತು ಅವರು ಯಾಕೆ ಜೈಲಿನ ಪಾಲಾದರು ಅನ್ನೋದನ್ನ ಇವತ್ತು ಅವರು ಬಹಿರಂಗಪಡಿಸಿರುವಂಥದ್ದು. ಅವತ್ತು ನಾನು 5-6 ಶಾಸಕರುಗಳು ರಾಜೀನಾಮೆ ಕೊಡಲಿಕ್ಕೆ ಮುಂದಾಗ್ತಾ ಇದ್ದಂತೆ ಆ ಶಾಸಕರ ಮನವೊಲಿಸಲಿಕ್ಕೆ ಮುಂದಾದೆ. ಅಂಥ ಸಂದರ್ಭದಲ್ಲಿ ನನಗೆ ದೆಹಲಿಯ BJP ಅತಿ ದೊಡ್ಡ ಒಬ್ಬ ನಾಯಕರಿಂದ ಫೋನ್ ಬರುತ್ತೆ ಮತ್ತು ಬೆದರಿಕೆಯೂ ಸಹ ಬರುತ್ತೆ. ಅವರು ನನಗೆ 2 ಆಪ್ಷನ್ಗಳನ್ನು ಸಹ ಕೊಡ್ತಾರೆ. ಒಂದು ಕಡೆ DCM ಪೋಸ್ಟನ್ನು ಕೊಡ್ತಾರೆ, ಇಲ್ಲದೆ ಇದ್ದರೆ ನೀವು ಜೈಲಿಗೆ ಹೋಗಿ ಅಂತೇಳಿ ಬಹಿರಂಗವಾಗಿ ಒಂದು ಬೇಡಿಕೆ ಬಂದಿತ್ತು. ಆದರೆ ನಾನು ಪಕ್ಷಕ್ಕೆ ಎಷ್ಟು ನಿಷ್ಠೆ ಆಗಿದ್ದೆ ಅನ್ನೋ ನಿಟ್ಟಿನ ಮೇಲೆ ನಾನು ಪಕ್ಷ ನಿಷ್ಠೆ ಆಗಿದ್ದಕ್ಕೋಸ್ಕರ ಅವತ್ತು ನಾನು ಜೈಲಿಗೆ ಹೋಗಲಿಕ್ಕೆ ಸಿದ್ಧ ಆದೆ. ಆ ಹಿನ್ನೆಲೆಯಲ್ಲಿ ನಾನು ಅವತ್ತು ಜೈಲು ಪಾಲಾಗಬೇಕಾಯಿತು ಅನ್ನೋ ಒಂದು ಕೈ ನೆನಪನ್ನು ಇವತ್ತು DCM DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.